ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ 2026ರ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೇಷರಾಶಿಯವರು ಈ ವಿಡಿಯೋನ ನೋಡ್ತೀರಾ, ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಮೇಷರಾಶಿಯವರಿಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ. ಮೇಷರಾಶಿ 2026 ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಇದು. ಈ 2026ರಲ್ಲಿ ನಿಮಗಿರತಕ್ಕಂತಹ ಫಲಗಳು ಯಾವುವು, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, 2026ರಲ್ಲಿ ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಏನು ಬದಲಾವಣೆಗಳು ಆಗಬಹುದು, ಹಣ ಆರ್ಥಿಕ ಸ್ಥಿತಿಯಲ್ಲಿ ಯಾವ ರೀತಿ ಬದಲಾವಣೆ ಕಂಡು ಬರುತ್ತೆ, ಕುಟುಂಬ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಪರಿಣಾಮಗಳು ಬೀರುತ್ತವೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ನೋಡಿದ ಮೇಲೆ ಒಂದಿಷ್ಟು ಪ್ಲಾನ್ ಬರುತ್ತೆ. 2026ರಲ್ಲಿ ನಾವು ಯಾವ ರೀತಿ ಒಂದು ಸೆಟ್ ಮಾಡಿಕೊಂಡ್ರೆ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನುವಂತಹ ಬಗ್ಗೆ ನಿಮಗೊಂದು ಐಡಿಯಾ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸಿಂದ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ 2026ನೇ ಇಸ್ವಿಯಲ್ಲಿ ಈ ಗ್ರಹಗಳ ಬದಲಾವಣೆಗಳು ಯಾವ ಥರ ಇರುತ್ತೆ ಅನ್ನೋದರ ಬಗ್ಗೆ ನೋಡಿ ಬಿಡೋಣ. 2026 ಜೂನ್ 7ನೇ ತಾರೀಕಿಗೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಮತ್ತೆ 26 ಅಕ್ಟೋಬರ್ 2026 ಅಕ್ಟೋಬರ್ 31ಕ್ಕೆ ಗುರು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಮತ್ತೆ ಡಿಸೆಂಬರ್ 13ಕ್ಕೆ ಗುರು ವಕ್ರಿಯನಾಗುವಂಥದ್ದು. ಇನ್ನು ಈ ಶನಿ ಪರಮಾತ್ಮ ಮೀನ ರಾಶಿಯಲ್ಲಿ ಇರುವಂಥದ್ದು. ಇನ್ನು ರಾಹು 2026 ಆರಂಭದಿಂದಾನೇ 2026 ಡಿಸೆಂಬರ್ವರೆಗೂ ರಾಹು ಕುಂಭ ರಾಶಿಯಲ್ಲಿ ಇರತಕ್ಕಂಥದ್ದು. ಜೊತೆಗೆ ಡಿಸೆಂಬರ್ 5ನೇ ತಾರೀಕಿನಿಂದ ರಾಹು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ಕೇತು 2026 ಆರಂಭದಿಂದಾನೇ ಡಿಸೆಂಬರ್ 4ನೇ ತಾರೀಕಿನವರೆಗೆ ಸಿಂಹ ರಾಶಿಯಲ್ಲಿ ಇರ್ತಾರೆ. ನಂತರ 5ನೇ ತಾರೀಕು ಡಿಸೆಂಬರ್ಗೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಅಲ್ಲಿ 18 ದಿನಗಳ ಕಾಲ ಸ್ಥಿತನಾಗಿರುವಂಥದ್ದು. ಇದು ಒಂದಿಷ್ಟು ಗ್ರಹಗಳ ಬದಲಾವಣೆಗಳು. ಇನ್ನು ಇದರ ಪರಿಣಾಮದ ಫಲಗಳು ಹೇಗಿದೆ ಅನ್ನುವಂಥದ್ದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ. ಮತ್ತು ಈ ಹೇಳ್ತಾ ಇರೋದು ಏನಂದರೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮೊದಲು ತಿಳಿಯೋಣ. ಯಾವ ರೀತಿ ಇದೆ ಅಂದರೆ 2026ರಲ್ಲಿ ಅನ್ನೋದರ ಬಗ್ಗೆ ನಾವಿಲ್ಲಿ ನೋಡಬೇಕಾಗುತ್ತೆ. ನೋಡಿ, ಮೊದಲ ಭಾಗದಲ್ಲಿ ಕೆಲವೊಂದು ವಿಳಂಬ ಮತ್ತು ವಿಘ್ನಗಳು ಕಂಡು ಬರುತ್ತೆ. ಪ್ರಾರಂಭದ ಕೆಲ ಮಧ್ಯಭಾಗದವರೆಗೂ ಏನಾಗುತ್ತೆ, ಸ್ವಲ್ಪ ಕೆಲಸದಲ್ಲಿ ವೃತ್ತಿ ಜೀವನದಲ್ಲಿ ಹಣಕಾಸಿನ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಇರುತ್ತವೆ. ಆದರೆ ಸಹನೆಯಿಂದ ಅದನ್ನು ಮುಂದುವರಿಸಿದ್ದೇ ಆದರೆ ಬಹಳಷ್ಟು ದ್ವಿತೀಯಾರ್ಧದಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿರತಕ್ಕಂಥ ಫಲಗಳಿವೆ ಸ್ನೇಹಿತರೆ. ಇನ್ನು ಮಧ್ಯ ವರ್ಷದ ಈ ಮೇ ಜೂನ್ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಹಣಕಾಸು ಕ್ಷೇತ್ರದಲ್ಲಿ ಬಹಳಷ್ಟು ಲಾಭಗಳು ಆಗ್ತವೆ ಮತ್ತು ಸವಾಲುಗಳು ಇರುತ್ತದೆ. ಎಚ್ಚರಿಕೆಗಳನ್ನು ನೀವು ಇಲ್ಲಿ ಅನುಸರಿಸಬೇಕಾಗುತ್ತೆ. ಇನ್ನು ಜುಲೈ ಆದ ನಂತರ ಬಹಳಷ್ಟು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ವೃತ್ತಿ ಜೀವನದಲ್ಲಿ ಕಂಡುಬರುತ್ತೆ. 2026 ಜುಲೈ ನಂತರದಲ್ಲಿ ಇನ್ನು ಬಹಳಷ್ಟು ಪ್ರಗತಿ ಕಂಡುಬರುತ್ತೆ. ಪ್ರಾರಂಭದಿಂದ ಒಂದು ಹಂತದಲ್ಲಿರುತ್ತೆ, ಇನ್ನು ಅದರ ವೇಗ ಜಾಸ್ತಿ ಆಗುವಂಥದ್ದು. ಇನ್ನು ವರ್ಷದ 2ನೇ ಭಾಗ ಹೊಸ ಯೋಜನೆಗಳು ಇನ್ನು ಪ್ರಚಾರ ಮತ್ತು ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಅನುಕೂಲ ಆಗುವಂಥದ್ದು ಒಂದು ಸಂದರ್ಭ ಆಗುತ್ತೆ. ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಸಿಗುತ್ತೆ. ಇನ್ನು 2026ರಲ್ಲಿ ಪ್ರೀತಿ ಮತ್ತು ಸಂಬಂಧಗಳು, ಈ ಸಂಬಂಧಗಳು ಯಾವ ರೀತಿ ಇಟ್ಕೋತೀರಿ ಅಂತಂದರೆ ನೋಡಿ, ಈ ವರ್ಷದ ಮೊದಲ ಭಾಗದಲ್ಲಿ ಈ ದಾಂಪತ್ಯ ಅಥವಾ ಪ್ರೀತಿ ಪ್ರೇಮ ಅಥವಾ ಸಂಗಾತಿ ಸಂಬಂಧಗಳು ಗಾಢವಾಗಿರ್ತಕ್ಕಂಥದ್ದು, ತುಂಬ ಗಟ್ಟಿಯಾಗಿರುತ್ತೆ. ಒಂದು ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಗ್ಗಟ್ಟಿರುತ್ತೆ. ಆ ಒಗ್ಗಟ್ಟಿನ ಪರಿಣಾಮ ಇದೆಯಲ್ಲ, ತುಂಬ ಒಳ್ಳೆಯ ರೀತಿಯಲ್ಲಿ ಪರಿಣಾಮಗಳು ಬೀರುತ್ತೆ. ಅಂದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಮೊದಲ ಅರ್ಧದಲ್ಲಿ. 6 ತಿಂಗಳು ಇನ್ನು ಕೊನೆಯ ಭಾಗದಲ್ಲಿ ಅಂದರೆ ಮುಂದಿನ 6 ತಿಂಗಳಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಈ ಅನುಮಾನಗಳಂತಹ ಸ್ವಲ್ಪ ಅಸಮಾಧಾನಗಳಂತಹ ಸಮಸ್ಯೆಗಳು ಇರುತ್ತೆ. ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಅದನ್ನು ತಾಳ್ಮೆಯಿಂದ ನಿಭಾಯಿಸುವಂತಹ ಕೆಲಸವನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇನ್ನು ಈ ವರ್ಷದಲ್ಲಿ ಹಣಕಾಸಿನ ನಿಮ್ಮ ಆರ್ಥಿಕ ಸ್ಥಿತಿ ಯಾವ ರೀತಿ ಬದಲಾವಣೆಗಳಾಗಬಹುದು ಅನ್ನೋದರ ಬಗ್ಗೆ ನಾವಿಲ್ಲಿ ನೋಡೋದಾದರೆ, ಹಣಕಾಸಿನ ದೃಷ್ಟಿಕೋನದಲ್ಲಿ ಪ್ರಾರಂಭದಲ್ಲಿ ಕೆಲವು ಏನಾಗುತ್ತೆ,
ಅನಿಶ್ಚಿತೆಗಳು ಬರುತ್ತವೆ. ಕೆಲವೊಂದು ದುಡ್ಡು ಏನೋ ಕೂಡಿಸಿಟ್ಟಿರ್ತೀರಿ, ಯಾವುದಕ್ಕೋ ಖರ್ಚಾಗಿರುತ್ತೆ, ಅಥವಾ ಯಾರೋ ಒಂದು ಪ್ರಾಬ್ಲಮ್ ಹೇಳಿರ್ತಾರೆ. ಆ ಪ್ರಾಬ್ಲಮ್ಗೋಸ್ಕರ ನೀವು ತಲೆ ಕೆಡಿಸ್ಕೊಂಡಿರ್ತೀರಿ. ಅಲ್ಲಿ ನಿಮಗೆ ಖರ್ಚು ವೆಚ್ಚಗಳಾಗುವಂತಹ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ನಿಧಾನವಾಗಿರ್ತಕ್ಕಂಥ ನಿರ್ಣಯಗಳನ್ನು ನೀವಿಲ್ಲಿ ಕೈಗೊಳ್ಳಬೇಕಾಗುತ್ತೆ. ಅಂದರೆ ಮಾತ್ರ ನಿಮಗೆ ಈ ವರ್ಷದಲ್ಲಿ ಒಳ್ಳೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಅಂದರೆ ಜೂನ್ ನಂತರ ನಿಮಗೆ ಆದಾಯ ಬಹಳ ವೇಗವಾಗಿ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಉಳಿಕೆಯ ಗಳಿಕೆಯ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಖರ್ಚು ವೆಚ್ಚಗಳು ಕೂಡ ಅಷ್ಟೇ ಫಾಸ್ಟ್ ಆಗಿರುತ್ತೆ. ಈ ಖರ್ಚು ವೆಚ್ಚಗಳಿಗೆ ನೀವಿಲ್ಲಿ ಕಡಿವಾಣವನ್ನು ಹಾಕುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಜನವರಿ, ಫೆಬ್ರವರಿ, ಮೇ, ಆಗಸ್ಟ್, ನವೆಂಬರ್ ಭಾಗಗಳಲ್ಲಿ ಹಣಕಾಸಿನಲ್ಲಿ ಬಹಳಷ್ಟು ಲಾಭಗಳನ್ನು ಕಂಡುಬರುವಂತಹ ತಿಂಗಳುಗಳು ಅಂತ ಹೇಳಬಹುದು. ಇನ್ನು ಈ ಕುಟುಂಬದ ಬಗ್ಗೆ ಹೇಳೋದಾದರೆ, ಕುಟುಂಬ ಅಥವಾ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಕುಟುಂಬದ ವಾತಾವರಣ ಶುಭಕರವಾಗಿರುತ್ತೆ. ಪ್ರೀತಿಯಿಂದ ಕೂಡಿರ್ತಕ್ಕಂಥದ್ದು, ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದರಿಂದ ಒಂದಿಷ್ಟು ಸಂಭ್ರಮಗಳು, ಯಾವುದೋ ಒಂದು ಸಭೆ ಸಮಾರಂಭಗಳು, ಇಂತಹ ಒಂದು ಸಾಧ್ಯತೆಗಳು ಮನೆಯಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕು, ಎಚ್ಚರಿಕೆ ಇರಬೇಕು. ಸರಿಯಾದ ಆಹಾರ, ಯೋಗ, ಧ್ಯಾನ, ವಾಕಿಂಗ್, ವ್ಯಾಯಾಮ ಇಂತಹದ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ನಿಮಗೆ 2026ರಲ್ಲಿ ಮಹತ್ವದ ತಿಂಗಳುಗಳು ಯಾವುವು, ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ ತೆಗೆದುಕೊಳ್ಳುವಂತಹ ತಿಂಗಳುಗಳು ಯಾವುವು ಅನ್ನುವಂಥದ್ದು ಜೊತೆಗೆ ನೀವು ಯಾವ ಸಲಹೆಯನ್ನು ಪಡ್ಕೋತೀರಿ, 2026ರಲ್ಲಿ ನಿಮ್ಮ ಸಲಹೆ ಏನಿದೆ ಅನ್ನುವಂಥದ್ದರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದೆ. ಇದಂತೂ ನೀವು ನೋಡಲೇಬೇಕಾಗುತ್ತೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಮುಂಚೆಯೇ ಈ ಚಿಕ್ಕ ವಿಡಿಯೋ ಬರ್ತಾ ಇದೆ. ಇದಕ್ಕೆ ನಿಮ್ಮ ಉಪಯೋಗ ಆಗುವಂಥ ವಿಡಿಯೋನೇ, ಅದನ್ನು ನೋಡ್ಕೊಂಡು ಬನ್ನಿ. ಉಳಿದಿರುವಂಥ ಮಾಹಿತಿ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 2026ರಲ್ಲಿ ಮೇಷರಾಶಿಯವರಿಗೆ ಬಹು ಮುಖ್ಯವಾಗಿರ್ತಕ್ಕಂಥ ಅವಧಿ ಯಾವುದು ಅಂತಂದರೆ ನೋಡಿ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ವೃತ್ತಿ ಆರಂಭಿಸುವುದಕ್ಕೆ, ವೃತ್ತಿಯಲ್ಲಿ ಅನುಕೂಲ ಮಾಡಿಕೊಳ್ಳೋದಕ್ಕೆ, ಹೊಸ ಸವಾಲುಗಳನ್ನು ಎದುರಿಸುವುದಕ್ಕೆ, ಹೊಸದನ್ನು ಕಲಿಯೋದಕ್ಕೆ, ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಹೊಸ ಲಾಭವನ್ನು ಪಡೆದುಕೊಳ್ಳೋಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ತಿಂಗಳುಗಳು ಫೆಬ್ರವರಿ ಮಾರ್ಚ್. ಇನ್ನು ಮೇ ಜೂನ್ ತಿಂಗಳು ಏನಿದೆಯಲ್ಲ, ಹಣಕಾಸು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ಮತ್ತು ನಿಮ್ಮ ಒಂದು ಇರುವಿಕೆ, ನಿಮ್ಮ ಆಗಮನ, ನಿಮ್ಮ ಒಂದು ಅಲ್ಲಿ ಯಾವುದೋ ಒಂದು ಸಭೆ ಸಮಾರಂಭ ಇರುತ್ತಲ್ಲ, ನಿಮ್ಮ ಇರುವಿಕೆ ಇದೆಯಲ್ಲ, ಅದು ಅಲ್ಲಿ ಒಂದು ಕಳೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಮತ್ತು ಹಣಕಾಸುಗಳಲ್ಲಿ ಬಹಳ ಸುಧಾರಣೆಗಳು ಮೇ ಜೂನ್ ತಿಂಗಳಲ್ಲಿಯೂ ಕೂಡ ನೀವು ಕಾಣಬಹುದು. ಇನ್ನು ಜುಲೈ ತಿಂಗಳಲ್ಲಿ ಬಹಳಷ್ಟು ಉತ್ಸಾಹದಿಂದ ಇರ್ತಕ್ಕಂಥದ್ದು, ಬಹಳ ಬೆಳವಣಿಗೆಗೆ ಒಂದು ಶ್ರೇಷ್ಠ ಸಮಯ ಅಂತ ಹೇಳಬಹುದು ಜುಲೈ ತಿಂಗಳು. ಇನ್ನು ಈ ಅಕ್ಟೋಬರ್ ಮತ್ತು ನವೆಂಬರ್ ಹೊಸ ಪ್ರಸ್ತಾವನೆಗಳು ಇರುತ್ತದೆ. ನಿಮಗೆ ಹೊಸ ಯೋಜನೆಗಳು ನಿಮ್ಮ ಕಣ್ಣ ಮುಂದೆ ಇರುತ್ತದೆ. ಸುದ್ದಿ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಅಭಿರುಚಿ ಕೊಟ್ಟಿರುತ್ತದೆ. ಸಂಬಂಧಗಳು ಅಥವಾ ವ್ಯಾಪಾರಗಳು ತುಂಬ ಲಾಭಕರವಾಗಿರುತ್ತೆ, ಪರಿವರ್ತನೆ ಆಗ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಬಹುದು. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು ಇನ್ನು ನಿಮಗೆ ಸಲಹೆಗಳು ಯಾವುದು, ಈ ವರ್ಷದಲ್ಲಿ ನೀವು ಯಾವ ಸಲಹೆಯನ್ನು ಪಡೆದುಕೊಳ್ತಾ ಇದ್ದೀರಿ, ಯಾವ ಸಲಹೆಯನ್ನು ನೀವು ಆಚರಣೆ ತಂದರೆ ನಿಮಗೆ ಲಾಭ ಆಗುತ್ತೆ ಅನ್ನೋದರ ಬಗ್ಗೆ ನೋಡೋದಾದರೆ, ವೃತ್ತಿಯಲ್ಲಿ ತಾಳ್ಮೆಯಿಂದ ಮುಂದುವರಿಬೇಕಾಗುತ್ತೆ. ನಿಮ್ಮ ವೃತ್ತಿ ಜೀವನ ಇದೆಯಲ್ಲ, ಅದನ್ನು ತಾಳ್ಮೆಯಿಂದ ನಿಭಾಯಿಸಿದ್ರಿ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗ್ತಾ ಇರುವಂಥದ್ದು. ಮತ್ತು ಎಲ್ಲದರಲ್ಲೂ ನೀವು ಭಾಗವಹಿಸುವಂಥದ್ದು ತುಂಬ ಮುಖ್ಯ. ಯಾವುದಕ್ಕೂ ಅಬ್ಸೆಂಟ್ ಆಗಬೇಡಿ. ಯಾವುದೇ ಸಭೆ ಇರಲಿ, ಸಮಾರಂಭ ಇರಲಿ, ಮೀಟಿಂಗ್ ಇರಲಿ, ಕೆಲಸದ ಬಗ್ಗೆ ಇರಲಿ, ಎಲ್ಲದಕ್ಕೂ ನೀವು ಅಟೆಂಡೆನ್ಸ್ ಇರ್ತಕ್ಕಂಥದ್ದು, ಅಂದರೆ ನೀವು ಅಲ್ಲಿ ಪ್ರಸ್ತುತವಾಗಿರುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು, ನಿಮಗೆ ಲಾಭ ಆಗುತ್ತೆ. ಇನ್ನು ಖರ್ಚು ವೆಚ್ಚ ನಿಯಂತ್ರಣದ ಮೂಲಕ ನಿಮಗೆ ಹಣದ ಒಂದು ಸಂರಕ್ಷಣೆ ಮಾಡುವುದಕ್ಕೆ ಅವಕಾಶಗಳಿದ್ದರೆ, ಅಂದರೆ ನಿಮ್ಮ ಖರ್ಚಿಗೆ ಅಂಕುಶವನ್ನು ಹಾಕಬೇಕು. ಖರ್ಚಿಗೆ ಕಡಿವಾಣವನ್ನು ಹಾಕಿದರೆ ಈ ವರ್ಷದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತಿದೆ. ಇನ್ನು ಆರೋಗ್ಯದ ಬಗ್ಗೆ ಕಾಳಜಿ ಮಾತ್ರ ಮಾಡೋದಲ್ಲ, ಆರಾಮವಾಗಿರಲಿಕ್ಕೆ ಯೋಗ, ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಆಹಾರವನ್ನು ಸೇವಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಈ ಸಂಬಂಧಗಳು ಯಾವುದೇ ಒಂದು ವಿಚಾರಗಳಿದ್ರೂ ಕೂಡ ಅದನ್ನು ಸಮಸ್ಯೆಗಳಿದ್ದರೂ ಆಗಿಂದಾಗೆ ಸರಿ ಮಾಡ್ಕೋಬೇಕಾಗುತ್ತೆ. ಯಾರ ಜೊತೆಗೆ ದ್ವೇಷ, ಅಸೂಯೆ, ಅದನ್ನು ದ್ವೇಷ ಮುಂದುವರಿಸುವಂಥದ್ದು, ಈ ರೀತಿ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಆಗಿಂದಾಗೆ ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಮುಂದೆ ಹೋದರೆ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಈ ಒಟ್ಟಾರೆಯಾಗಿ ಈ ವರ್ಷದ ಒಂದು ಫಲವನ್ನು ನೋಡೋದಾದರೆ, 2026ರಲ್ಲಿ ಈ ವರ್ಷ ಮೇಷರಾಶಿಯವರಿಗೆ ಎಷ್ಟೇ ತೊಡಕುಗಳು ಇದ್ದರೂ ಕೂಡ, ಎಷ್ಟೇ ಸವಾಲುಗಳು ಇದ್ದರೂ ಕೂಡ, ಎಲ್ಲ ಸವಾಲುಗಳು ಮಧ್ಯದಲ್ಲಿ ಸಕ್ಸಸ್ ಕಾಣುವಂಥದ್ದು ಇದೆಯಲ್ಲ,
ಅದು ನಿಮಗೆ ಬಹಳ ಅಪ್ರತಿಮವಾಗಿರ್ತಕ್ಕಂಥ ಸಂತೋಷವನ್ನು ತಂದುಕೊಡುತ್ತೆ. ವೃತ್ತಿಯಲ್ಲಿ ಪ್ರಗತಿಯಾಗಿರುತ್ತದೆ. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮತ್ತಷ್ಟು ನಿಮಗೆ ಗಟ್ಟಿತನ ಆಗುತ್ತೆ. ಆರೋಗ್ಯ ವೃದ್ಧಿ ಆಗಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಗಳನ್ನು ಅನುಸರಿಸಿದರೆ ಇನ್ನು ಈ ಗ್ರಹಗಳ ಪ್ರಭಾವಗಳು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಪರಿಣಾಮಗಳನ್ನು ಬೀರುತ್ತವೆ. ಜೊತೆಗೆ ಸದಾ ತಾಳ್ಮೆಯಿಂದ ಇರುವಂಥದ್ದು, ಯಾವುದಕ್ಕೂ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರುವಂಥದ್ದು ಬಹಳ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಇನ್ನು ಈ ಅದ್ಭುತವಾದ ಫಲಗಳ ಜೊತೆಯಲ್ಲಿ ನಾವು ಕೊಟ್ಟಿರುವಂಥ ಎಚ್ಚರಿಕೆಗಳನ್ನು ನೀವು ಪಾಲಿಸುವುದರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರುತ್ತೆ. ಬಹಳ ವಿಶೇಷವಾಗಿರುವಂಥ ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ಫಲ ಇದೆ. ಇನ್ನು ನಿಮಗೆ ಈ ವರ್ಷದಲ್ಲಿ ಈ ಫಲವನ್ನು ನೋಡಿದಾಗ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮತ್ತು ವಿಡಿಯೋ ಕೆಳಗಡೆ ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. 12 ರಾಶಿಯವರ 2020 ಫಲಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಿಮಗೆ ಯಾವ ರೀತಿ ಅಂದರೆ ಯಾವ ರಾಶಿ ಬಗ್ಗೆ ಬೇಕು ವಿಡಿಯೋ ಅನ್ನೋದಾದರೆ ಆ ರಾಶಿ ಬಗ್ಗೆ ನನಗೆ ಒಂದು ಹೆಸರು ಮತ್ತು ರಾಶಿನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಆ ರಾಶಿ ಬಗ್ಗೆ ಸಂಪೂರ್ಣ 2020 ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಪ್ರೇಮ ವಿಚಾರ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು, ವೃತ್ತಿ ವ್ಯಾಪಾರ ಎಲ್ಲದರ ಬಗ್ಗೆನೂ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ 2026 ಇಸ್ವಿ ತುಂಬ ಒಳ್ಳೆಯ ಶುಭ ಫಲಗಳು, ಅನುಕೂಲಕರವಾದ ಫಲಗಳು ಸಿಗ್ತಾ ಹೋಗುತ್ತೆ ಜನವರಿಯಿಂದಾನೇ. ಹಾಗಾಗಿ ಅಡ್ವಾನ್ಸ್ ಆಗಿ ಈ ಮೇಷರಾಶಿಯವರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅನ್ನು ತಿಳಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಸ್ನೇಹಿತರೆ. ನೀವು ಕೂಡ ಆದಷ್ಟು ಹೊಸ ವರ್ಷದಿಂದ, ಅಂದರೆ ಹೊಸ ವರ್ಷ ನಮಗೆ ಯುಗಾದಿ ಅಂತ ಹೇಳ್ತೀವಿ, ಹಾಗಾದರೆ ಇದು ನಮಗಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಕ್ಯಾಲೆಂಡರ್ ಪ್ರಕಾರ ಜನವರಿ ಬಂದರೆ ಹೊಸ ವರ್ಷವನ್ನು ನಾವು ಕೂಡ ಆಚರಣೆ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ. ಯುಗಾದಿ ಹಬ್ಬ ನಮಗೆ ಇಂಡಿಯನ್ಸ್ಗೆ ಬಂದು ಹೊಸ ವರ್ಷ. ಈ ಹೊಸ ವರ್ಷ ಹೊಸ ಬೆಳಕನ್ನು ನಿಮ್ಮ ಬಾಳಲ್ಲಿ ಮೂಡಿಸಲಿ ಅಂತ ನಾನು ಕೂಡ ಬೇಡ್ಕೋತೀನಿ ಆ ದೇವರಲ್ಲಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಒಂದು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.